ಮತ್ತೆ ನೀವಿಲ್ಲಿ ಅಂದರೆ ಕತ್ಲಲ್ಲಿ ಕೂತಿದ್ರಲ್ಲ ಅದಕ್ಕೆ. ನೀನು ಬಂದಾಗಿಂತ ನನ್ನ ಮಗನ ಜೀವನದಲ್ಲೂ ಕತ್ಲೇನೆ ಅಲ್ವಾ ತುಂಬಿಕೊಂಡಿರೋದು. ನಿನಗೊಂದು ಮಾತು ಕೇಳಲ್ಲ? ಕೇಳಿ ಅತ್ತೆ. ನನ್ನ ಮಗ ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದಾನ? ಅವನ ಪಾಲಿಗೆ ನೀನು ಹೆಂಡತಿ ಅಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ಅತ್ತೆ ಮಾವ ಅಂತ ಕರೆದು ನಮ್ಮ ಹೊಟ್ಟೆ ಉರಿಸ್ತೀಯ? ನೀನು ಈ ಮನೆಗೆ ಬಂದಾಗಿಂದ ಏನು ಒಳ್ಳೇದಾಗಿದೆ? ನಂದ ಕೋಕಲದ ಥರ ಇದ್ದಿದ್ದ ಮನೆ ಈಗ ನಾನೊಂದು ದಿಕ್ಕು ನೀನೊಂದು ದಿಕ್ಕು ಅನ್ನೋ ಥರ ಆಗಿದೆ. ಯಾರ ಮುಖದಲ್ಲೂ ಖುಷಿ ಇಲ್ಲ, ಮನೇಲಿ ನಗು ಅನ್ನೋದೇ ಇಲ್ಲ. ಇದೆಲ್ಲ ನಿಂಗೆ ಸರಿ ಅನ್ನಿಸ್ತಾ ಇದೆಯಾ? ತುಂಬ ತಾಳ್ಮೆಯಿಂದ ಮಾತಾಡ್ತಾ ಇದ್ದೇನೆ. ನನಗೆ ಸಾಕಾಗಿದೆ. ನನ್ನ ಮಕ್ಕಳು ಅನುಭವಿಸ್ತಾ ಇರೋ ಕಷ್ಟ ನೋಡಿ ಕುಸ್ತು ಹೋಗಿದ್ದೀನಿ ನಾನು. ಆದರೂ ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕಾಗ್ತಿಲ್ಲ. ಯಾಕೆ ಹೇಳು? ಯಾಕಂದರೆ ನಾನು ಏನೇ ಮಾಡೋ ಮೊದಲು, ಏನೇ ಮಾತಾಡೋ ಮೊದಲು ಈ ಮನೇಲಿರೋ ಪ್ರತಿಯೊಬ್ಬರ ಬಗ್ಗೆನೂ ಯೋಚಿಸ್ತೇನೆ. ಈ ಮನೇಲಿ ಎಲ್ಲರೂ ಖುಷಿಯಾಗಿರಬೇಕು ಅಂತಲೇ ಅಂದ್ಕೋತೀನಿ. ಒಂದು ಮನೆಗೆ ಸೊಸೆಯಾಗಿ ಬರೋದು ಅಂದರೆ ಸುಮ್ಮನೆ ಒಂದು ತಾಳಿ ಕಟ್ಟಿಸ್ಕೊಂಡು ಒಂದು ರೂಮಲ್ಲಿ ಇದ್ದುಬಿಡೋದಲ್ಲ. ಮನೆ ಸೊಸೆ ಆದವಳಿಗೆ ಅವಳದೇ ಆದ ಜವಾಬ್ದಾರಿಗಳಂತ ಇರುತ್ತೆ. ಇವಾಗ ಮದುವೆ ಮಾಡ್ಕೊಂಡು ಬಂದು ಆದಿ ಜೀವನ ನರ್ಕ ಮಾಡೋದನ್ನೇ ಮನೆ ಸೊಸೆ ಜವಾಬ್ದಾರಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ನೀನು? ಅತ್ತೆ, ಆದಿ ಹೇಗಿದ್ದು ಒತ್ತಾಯದ ಮದ್ವೆನೋ ನನಗೂ ಹಾಗೆ ಅಲ್ವಾ ಅತ್ತೆ? ಆದಿನ ನಾನು ಮದ್ವೆ ಮಾಡ್ಕೋತೀನಿ ಅಂತ ಹೇಳೇ ಇರಲಿಲ್ಲ. ನನ್ನ ತಾಳಿ ಕುತ್ತಿಗೆ ಬೀಳೋ ತನಕ ಅದು ಆದಿ ಕಟ್ಟಿದ್ದು ಅಂತಲೂ ನನಗೆ ಗೊತ್ತಿರಲಿಲ್ಲ. ನೀವೆಲ್ಲರೂ ಅಲ್ಲೇ ಇದ್ರಲ್ವಾ ಅತ್ತೆ? ಯಾರೂ ತಡೆಯೋ ಪ್ರಯತ್ನನೇ ಪಡಲಿಲ್ಲ. ಇವಾಗ ಎಲ್ಲರೂ ನನಗೆ ಬೈತೀರ, ನಾನು ಏನು ಮಾಡಲಿ? ನೀನು ಏನು ಮಾಡಬೇಕು ಅಂತ ಹೇಳಿದ್ದಾಗಿದೆಯಲ್ಲ. ಮನೆ ಬಿಟ್ಟು ಹೋಗು ಅಂತ ಅಷ್ಟು ಸಲ ಹೇಳಿದೆ. ಮನೆ ಬಿಟ್ಟು ಹೋದ್ಯಾ ನೀನು? ಅತ್ತೆ, ಅದು ತಾತ. ತಾತ? ಆ ತಾತ ಮೊಮ್ಮಗನ್ನೇ ದೂರ ಮಾಡಿಬಿಟ್ಟಿಯಲ್ಲ ನೀನು. ಇನ್ನೇನು ನಾಶ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನು? ಇಲ್ಲ ಅತ್ತೆ, ಖಂಡಿತ ಅದು ನನ್ನ ಉದ್ದೇಶ ಆಗಿರಲಿಲ್ಲ. ನಿನ್ನ ಉದ್ದೇಶ ನನಗೆ ಬೇಡ. ಸರಿ, ಒಂದು ಕೆಲಸ ಮಾಡು. ನಿನ್ನಿಂದ ಈ ಮನೆ ನೆಮ್ಮದಿ ಹಾಳಾಗಿದೆ, ನನ್ನ ಮಗನ ಖುಷಿ ಹಾಳಾಗಿದೆ. ಅದನ್ನು ಸರಿ ಮಾಡೋದಕ್ಕಾಗತ್ತಾ? ಮಾವ ಆದಿ ಸಂಬಂಧನ ಸರಿ ಮಾಡೋದಕ್ಕಾಗತ್ತಾ? ಸಾಕು. ಏಯ್, 4ಕ್ಕೆ ತುತ್ತು ತಿಂದಿರೋದು ಸಾಕಂತಾನೆ, ತಿನ್ನೋ. ಅಯ್ಯೋ, ನಂಗೆ ಹೊಟ್ಟೆ ತುಂಬಿದೆ ಅತ್ತೆ, ತುಂಬಾ ಕಷ್ಟಪಟ್ಟು ತಿಂತಾ ಇದ್ದೀನಿ. ಆದಿ, ಕೋಪದಲ್ಲಿ ಇರಬೇಕಾದ್ರೆ ಹೊಟ್ಟೆಗೆ ಅನ್ನ ಇಳಿಯೋದಿಲ್ಲ. ನೀನು ಆಮೇಲೆ ಕೋಪ ಮಾಡ್ಕೋ, ಇವಾಗ ಊಟ ಮಾಡು. ಎಲ್ಲಿ ಅನ್ನು? ಆದಿ, ತುಂಬ ನೋವಾಗ್ತಿದೆಯೇನೋ? ನನಗೆ ಉರಿಸ್ಬೇಕು ಅಂತಾನೆ ಹೇಳ್ತಾ ಇರೋ ಹಾಗಿದೆ. ಏಯ್, ಅವಳು ನಿಮ್ಮಮ್ಮ ಕಣೋ, ಅವಳ್ಯಾಕೋ ನಿನ್ನನ್ನು ಉರಿಸ್ತಾಳೆ? ಮತ್ತಿನ್ನೇನತ್ತೆ, ಹೊಡೆದಿರೋದು ನೋವಾಗದೆ ಇನ್ನೇನು ಮಸಾಜ್ ಮಾಡ್ದಂಗೆ ಹಾಯಾಗ ಇರುತ್ತೆ. ಕೋಪ ಮಾಡ್ಕೋಬೇಡ ಆದಿ. ಕೋಪ ಅಲ್ಲ ಅತ್ತೆ, ನನಗೆ ಇರಿಟೇಟ್ ಆಗ್ತಾ ಇದೆ. ಕೋಪ ಬಂದ್ರೇ ಇರಿಟೇಟ್ ಆಗೋದು ಆದಿ. ಮಲ್ಕೋಬೇಕಾದ್ರೆ ಮನಸ್ಸಲ್ಲಿರೋದನ್ನ ತೆಗೆದಿಟ್ಟು ಮಲ್ಕೋಬೇಕು, ಅಂದ್ರೇ ಹಾಯಾಗಿ ನಿದ್ದೆ ಮಾಡೋಕ್ಕಾಗೋದು. ನಾನು ಹಾಯಾಗಿ ನಿದ್ದೆ ಮಾಡಿ ತುಂಬ ದಿನಗಳೇ ಆಗೋಗಿದೆ ಬಿಡಿಯತ್ತೆ. ಆದಿ, ಎಲ್ಲ ಸರಿ ಹೋಗುತ್ತೆ ಕಣೋ. ಇನ್ನು 6 ತಿಂಗಳಲ್ಲಿ ಏನೋ ಒಂದು ಡಿಸೈಡ್ ಆಗುತ್ತೆ ಅಂತ ನೀನೇ ಹೇಳಿದ್ಯಾ ಅಲ್ವಾ? ನಿದ್ದೆಗಿಟ್ಟು ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋಬೇಡ ಆದಿ. ಸರಿ,
ರಾತ್ರಿ ಹೊತ್ತು ಜಾಸ್ತಿ ತಿಂದರೂ ಆರೋಗ್ಯ ಹಾಳಾಗುತ್ತಮ್ಮ. ಆಯ್ತಾಯ್ತು, ಇದೊಂದು ಲಾಸ್ಟ್ ಹೊತ್ತು, ಮತ್ತೆ ಬಲವಂತ ಮಾಡಲ್ಲ. ಎಲ್ಲಿ ಆನು ನೀರು ಕೊಡು. ಆದಿ, ಎಲ್ಲನ ಮರ್ತು ಹೋಗಿ ಮಲ್ಕೋ ಈಗ. ಸರಿ ಆಯಿತು, ನೀವು ಹೋಗಿ ಮಲ್ಕೊಳ್ಳಿ. ನೀನು ಹೋಗಿ ಫಸ್ಟ್ ಮಲ್ಕೋ ಅಂತ ಹೇಳಿಲ್ವಾ? ಅಯ್ಯೋ ಆಯಿತು, ಮಲ್ಕೋತೀನಿ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಏನು ರಿಸಲ್ಟ್ ಬಂತು? ಅದು ಆಗದಿರೋದು ಬಿಡಿ. ಅದು ಏನಾಗದೆ ಇರೋದು? ತೋರಿಸಿ ನಂಗೆ ಏನು ಬಂತು ಅಂತ. ಅಲ್ಲ, ಅದೇನಿಲ್ಲ ಬಿಡಿ. ಅದು ತೋರಿಸಿ ಅಂದೆ. ಅಲ್ಲ ಬಿಡಿ, ಪರವಾಗಿಲ್ಲ, ಬೇರೆ ದಾರಿ ನೋಡೋಣ ಅಂತ ಹೇಳಿದ್ನಲ್ಲ. ನಿಲ್ತಿಲ್ವಲ್ಲ, ತೋರಿಸಿ. ಇಲ್ಲ ಅಮೃತ ಅವ್ರೆ, ಬೇಡ. ತೋರಿಸಿ ಅಂದೆ. ಬೇಡ ಅಮೃತ ಅವ್ರೆ. ಕೊಡಿ ಸಂಜೀವ್ ಅವ್ರೆ. ಅಮೃತ ಅವ್ರೆ ಬೇಡ. ಅಮೃತ ಅವ್ರೆ ಕೊಡಿ ಸಂಜೀವ್ ಅಮೃತ ಅವ್ರೆ ಬೇಡ. ಕೊಡಿ ಅಲ್ಲ, ಅನ್ನಲ್ಲ. ಅಲ್ಲ, ಹಬ್ಬ, ನನಗೆ 2 ವಿಷಯಕ್ಕೆ ಸಮಾಧಾನ ಇದೆ. ಒಂದಂತೂ ನಾನು ಅಮೃತ ಅವ್ರ ಹತ್ರ ಸಾರಿ ಕೇಳಬೇಕಾಗಿಲ್ಲ. ಎರಡನೇದು, ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆ ಕೇಳಿಸ್ತಾ? ನೀವು ಮನ್ಸಲ್ಲಿ ಅನ್ಕೊಂಡ್ರಾ? ನಿಮ್ಮ ಬಾಯಿಂದಾನೇ ಮಾತು ಬಂತಲ್ಲ. ಅಯ್ಯೋ, ನಾನು ಮನಸ್ಸಲ್ಲಿ ಅನ್ಕೊತಾ ಇದ್ದೀನಿ ಅನ್ಕೊಂಡು ಜೋರಾಗಿ ಹೇಳ್ಬಿಟ್ಟಿದ್ದೀನಿ. ನನ್ನ ಬ್ರೈನ್ಗೂ ಬಾಯಿಗೂ ಸಂಬಂಧನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಆಯ್ತು, ಈಗ ಎರಡನೇ ಸಮಾಧಾನ ಏನು ಅಂತ ಹೇಳಿ. ನಿಮ್ಮ ಬೆಕ್ಕಳಿಕೆ ನಿಂತಿರೋದು. ಈ ಫೋಟೋ ಇನ್ನೂ ನಿಮ್ಮ ಹತ್ರ ಇದೆಯಾ?